ಟೆನ್ಷನ್ ಜಾಸ್ತಿ ಇರ್ತದೆ ಸರ್. ಯಾಕಂದ್ರೆ ಅಲ್ಲಿ ಬಾಡಿಗೆ ಸಿಕ್ಕಿಲ್ಲ, ಇಲ್ಲಿ ಬಾಡಿಗೆ ಸಿಕ್ಕಿಲ್ಲ, ಮನೆ ಒಳಗೆ ಬಾಡಿಗೆ ಕಟ್ಟಬೇಕು, ಮನೆ ಸಂಸಾರ. ಒಂದು 3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪುತ್ತು ತಲೆ ಹಂಗೆ ಸರ್ಕೊಂಡ್ಬಿಟ್ಟಿದ್ದಾರೆ. ಈ ಓಲಾ ಓಬರ್ ಬಂದ್ಬಿಟ್ಟು ಎಲ್ಲ ಏನ್ ಮಾಡ್ತಾರೆ, ಓಲಾ ಓಬರ್ ಹಾಕಿದ್ದಾರೆ, ಅಲ್ಲಿ ಓವರೊಳಗೆ ಕೆಲಸ ಮಾಡ್ತಾರೆ. ಅದು ಟೆನ್ಷನ್ ಆಗುತ್ತೆ. ಎಲ್ಲಿ ಬೇಕು ಆಡೋದಕ್ಕಾದ್ರೆ ಟೆನ್ಷನ್ ಆಗಿ ಬರಲ್ಲ ಹೋಗಪ್ಪ ಅನ್ನೋದು, ಆಮೇಲೆ ಪೊಲೀಸರು ಯಾಕೆ ಬರಲ್ಲ ಅನ್ನೋದು. ಆಟೋ ಚಾಲಕರಿಗೆ ಹೃದಯಾಘಾತದ ಆತಂಕ ಇದೆಯಾ? ಏನ್ ಹೇಳ್ತಾರೆ ಆಟೋ ಚಾಲಕರು? ಬನ್ನಿ ಮಾತನಾಡ್ಸೋಣ. ಸರ್, ಏನ್ ಹೇಳ್ತೀರಾ? ಈಗಾಗಲೇ ಆರೋಗ್ಯ ಸಚಿವರು ಗುಂಡೂರಾವ್ ಅವರು ಹೇಳ್ತಾ ಇದ್ರು, ಆಟೋ ಚಾಲಕರಿಗೆ ಅಥವಾ ಕ್ಯಾಬ್ ಚಾಲಕರಿಗೆ ಒತ್ತಡ ಜಾಸ್ತಿ ಇರುತ್ತೆ, ಹೃದಯಾಘಾತ ಆಗುವಂತಹ ಸನ್ನಿವೇಶಗಳು ಬರುತ್ತೆ, ಮುಂಜಾಗ್ರತೆ ವಹಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ನೀವು? ಸರ್, ಈಗ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಸರ್. ಅದೇನಕ್ಕೆ ಯಾಕೆ ಅಂತ ಗೊತ್ತಿಲ್ಲ. ಅದೀಗ ನಮ್ಮ ಸರ್ಕಾರದವರು ಅದ್ರ ಬಗ್ಗೆ ಕೇರ್ ತಗೊಂಡು ಏನಾನ ಒಂದು ವ್ಯವಸ್ಥೆ ಮಾಡಿ, ಬಡವರು ಆಟೋ ಡ್ರೈವರ್ಗಳಾಗಲಿ ಮತ್ತೆ ಕೂಲಿ ಕೆಲಸ ಕಾರ್ಮಿಕರಿಗಾಗಲಿ ಪ್ರತಿಯೊಬ್ಬರು. ಆಟೋ ಚಾಲಕರಿಗೂ ಕೂಡ ಹೃದಯಾಘಾತ ಆಗುವಂತಹ ಲಕ್ಷಣಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಟೆನ್ಷನ್ ಜಾಸ್ತಿ ಇರ್ತದೆ ಸರ್. ಯಾಕಂದ್ರೆ ಅಲ್ಲಿ ಬಾಡಿಗೆ ಸಿಕ್ಕಿಲ್ಲ, ಇಲ್ಲಿ ಬಾಡಿಗೆ ಸಿಕ್ಕಿಲ್ಲ, ಮನೆ ಒಳಗೆ ಬಾಡಿಗೆ ಕಟ್ಟಬೇಕು, ಮನೆ ಸಂಸಾರ, ಸ್ಕೂಲ್ ಫೀಸು, ಅದು ಇದು ಅಂತ ಟ್ರಾಫಿಕ್ ತುಂಬ. ಇಲ್ಲಿಂದ ಒಂದು ಬಾಡಿಗೆ ಹೋದ್ರೆ, ಒಂದು ಬಾಡಿಗೆ 30 ರೂಪಾಯಿ ಬಾಡಿಗೆ ಹೋದ್ರೆ ಮಿನಿಮಮ್ ಹೆಂಗಿಲ್ಲ ಒಂದು 20 ಅರ್ಧ ಗಂಟೆ ಆಗೈತೆ, ಒಂದು ಗಂಟೆ ಟ್ರಾಫಿಕ್ ಆಗೋಗ್ಬಿಟ್ರೆ. ಅದರಿಂದ ಟೆನ್ಷನ್ ಜಾಸ್ತಿ ಇರ್ತದೆ. ಟೆನ್ಷನ್ ಜಾಸ್ತಿ ಇಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸರ್, ಏನ್ ಹೇಳ್ತೀರಾ? ನಿಮಗೇನಾದ್ರೂ ಆ ಥರ ಆತಂಕ ಆಗುವಂಥದ್ದು, ಆ ಥರ ಲಕ್ಷಣಗಳು ಕಂಡು ಬಂದಿದ್ಯಾ? ಅದೇ ಸರ್, ಈಗ ಮಾಮೂಲಿ ಹೊರಗಡೆ ಎಲ್ಲ ಆ ಥರ ನೋಡ್ತಾ ಇದ್ವಿ, ಪಿಲ್ಷನ್ ನೋಡ್ತಾ ಇದ್ವಿ. ಅದೇ ಕಷ್ಟ ಪ್ರಾಬ್ಲಮ್ ಸರ್. ಇದು ಗಾಡಿ ರಿಪೇರಿ ಅಂತೆ, ಪೊಲೀಸ್ನವರು ಗಟ ಅವರು ಹಿಡಿಯೋದು ಅವೆಲ್ಲ ಇರ್ತವೆ, ಮೆಕ್ಯಾನಿಕ್ಕು. ಆಮೇಲೆ ಹಿಡಿಯೋದು, ನಾವು ದುಡಿಯೋದು 500,000 ದುಡಿತೀವಿ. ಅದರಲ್ಲಿ ಗ್ಯಾಸ್ಗೆ 320 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. ಏನೇ 500 ರೂಪಾಯಿ ಮನೆ ತಗೊಂಡು ಹೋಗ್ತೀವಿ. ಭಾರಿ ಪ್ರಾಬ್ಲಮ್ ಇದೆ ಸರ್, ಕಷ್ಟ. ಯಾಕಂತ ಹೇಳಿದ್ರೆ ಆತಂಕ ಬೇಡ, ಆದ್ರೆ ಜಾಗೃತಿ ಬೇಕು. ಹಾಗಾಗಿ ಕೇಳ್ತಾ ಇರೋದು, ನಿಮ್ಮ ಅಂದ್ರೆ ನಿಮ್ ಜೊತೆಗೆ ಸಹೋದ್ಯೋಗಿಗಳು ಆಟೋ ಚಾಲಕರಿಗೆ ಯಾರಿಗಾದ್ರೂ ಆ ತರದ್ದು ಲಕ್ಷಣಗಳು ಕಂಡು ಬಂದಿದ್ಯಾ? ಹೇಗೆ ಕಂಡು ಬಂದಿದೆ ಸರ್. ಒಂದು 3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಪುತ್ತು ತಲೆ ಹಂಗೆ ಸರ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಮನೆ ಕಡೋದು. ಹಾಗಿದ್ರೆ ನೀವು ಒತ್ತಡ ನಿರ್ವಹಣೆ ಹೇಗ್ ಮಾಡ್ತೀರಾ? ಪ್ರತಿದಿನ ಟೆನ್ಷನ್ ಅಲ್ಲೇ ನೀವು ಯಾವಾಗಲೂ ಕೂಡ ಇರುವಂತದ್ದು. ಹೇಗೆ ನೀವು ಒತ್ತಡ ನಿರ್ವಹಣೆ ಯಾವ ರೀತಿಯಾಗಿ ಮಾಡ್ತೀರಾ ನೀವು? ನಾವು ಅದೇ ಸರ್, ನಾವು ಟೆನ್ಷನ್ ತಾಳ್ದಂಗೆ ಏನೇನು ಮಾಡ್ತೀರಾ, ಎಷ್ಟಾಗುತ್ತೆ ಭಗವಂತ ಎಷ್ಟು ಕೊಡ್ತಾನೆ ಅಷ್ಟು ಮಾಡ್ಕೊಂಡು ಹೋಗೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋರಿಗೆ ಅಥವಾ ಆಟೋವನ್ನ ಓಡಿಸುವಂತಹ ನಿಮ್ಮ ಸಹೋದ್ಯೋಗಿ ಆಟೋ ಚಾಲಕರಿಗೆ ನೀವೇನ್ ಹೇಳ್ತೀರಾ? ಆಟೋ ಚಾಲಕರಿಗೆ ಅದೇ ನಾವು ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲ ಗಂಟೆ ಹೊಡಿತೀವಿ. ಕೆಲವು ಜನ ಅದಕ್ಕೆ ಓವರ್ ಟೆನ್ಷನ್ ತಗೊಬಿಡ್ತಾರೆ. ಕೆಲವು ಜನ ಏನು ಬಿಡಪ್ಪ ಆದಷ್ಟು ಅಲ್ಲಿ ದೇವ್ರು ಭಗವಂತ ಕೊಟ್ಟಿದ್ದು ಅಂತ ಹೋಗ್ತಾರೆ. ಸಾಲ ಪಾಲ ಕೂಲಿ ಮಾಡ್ಕೊಂಡ್ರೆ ಅವ್ರಿಗೆ ಭಾರಿ ಕಷ್ಟ ಸರ್, ಪ್ರಾಬ್ಲಮ್ ಆಗುತ್ತೆ. ಈಗ ಲೋನ್ ತಾಳೋದು, ಅದು ತಾಳೋದು, ಫೈನಾನ್ಸ್ ತರ್ಬೋತಾರೆ, ಆಮೇಲೆ ಆಟೋ ಹಿಡ್ಕೊಂಡು ಹೋಗ್ತಾರೆ. ಅವೆಲ್ಲ ಆಗಲೇ ಇದೆ ಸರ್. ಬಾಡಿಗೆ ನಮಗೆ ನೋಡಿ ಸರ್, ಮಿನಿಮಮ್ 30 ರೂಪಾಯಿ ಸಿಕ್ಕರೆ ಬರೋಲ್ಲ. ಈ ಓಲಾ ಓಬರ್ ಬಂದ್ಬಿಟ್ಟು ಎಲ್ಲ ಏನು ಮಾಡ್ತಾರೆ, ಓಲಾ ಓಬರ್ ಹಾಕಿದ್ದಾರೆ, ಅಲ್ಲಿ ಓವರೊಳಗೆ ಕೆಲಸ ಮಾಡ್ತಾರೆ. ಅದು ಟೆನ್ಷನ್ ಆಗುತ್ತೆ. ಈಗ 1 ಕಿಲೋಮೀಟರ್ ಹೋಗ್ಬಿಡ್ತೀವಿ, ಕೆಲಸ ಮಾಡ್ಬಿಡ್ತಾರೆ. ಅತಿಯಾಗಿ ನಿಮಗೆ ಒತ್ತಡ ಆಗೋದು ಯಾವಾಗ ಅಂತ? ಒತ್ತಡ ಆಗೋದು ಬಿಸ್ನೆಸ್ ಯಾವಾಗ ಡೌನ್ ಆಗುತ್ತೋ ಆವಾಗ ಒತ್ತಡ ಜಾಸ್ತಿ ಆಗುತ್ತೆ. ಮಾಮೂಲಿ ನಾರ್ಮಲ್ ನಡೀತಾರೆ, ಏನೂ ಆಗಲ್ಲ. ಈಗ ನಮಗೆ 1000-2000 ದುಡಿಯೋದು ಬೇಡ. ಕೊನೆ ಪಕ್ಷ ಒಂದು 800-700 ಉಳಿಬಿಟ್ರೆ ಸಮಾಧಾನ ಆಗ. ಅಷ್ಟಾರು ಉಳಿದು ಸಾಕು ನಮಗೆ. 2000-1000 ಬೇಡ ನಮಗೆ. ಯಾಕೆ ಸಮಾಧಾನ ಆಗುತ್ತೆ ನಮಗೆ. ಯಾವಾಗ 300-200 ಆದ ಮನೆ ತಗೊಂಡೋದು ಆಗ ಟೆನ್ಷನ್ ಬರುತ್ತೆ. ಮನೇಲಿ ಕಾಟ, ಆ ಥರ ಪ್ರಾಬ್ಲಮ್ ಬಂದ್ಬಿಡ್ತವೆ. ಅದಕ್ಕೋಸ್ಕರ ಇದಾಗೋದು ಅಷ್ಟೇ ಜನಗಳಿಗೆ. ಅದೇ ಎಲ್ಲಿ ಬೇಕಾದ್ರೆ ಆಡೋದಕ್ಕಾದ್ರೆ ಅದು ಟೆನ್ಷನ್ ಆಗಿ ಬರಲ್ಲ ಹೋಗಪ್ಪ ಅನ್ನೋದು, ಆಮೇಲೆ ಪೊಲೀಸರು ಯಾಕೆ ಬರಲ್ಲ ಅನ್ನೋದು, ಅವರೆಲ್ಲೋ ಕರೀತಾರೆ. ಆ ಥರ ಪ್ರಾಬ್ಲಮ್ ಆಗಿ ಟೆನ್ಷನ್ ಆಗುತ್ತೆ. ಓಕೆ ಸರ್. ಇದಿಷ್ಟು ಆಟೋ ಚಾಲಕರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.